ಜೀವನ ಸರಿಗಮಗಳ ಅಲೆಗಳ ಮೇಲೆ ಒಲವ ಚೆಲುವ ಕರೆಯೋಲೆ ದಿನವೂ ಹೊಸದೇ ಸಂದೇಶವಿದೆ ದಿನವೂ ಹೊಸದೇ ಸಂದೇಶವಿದೆ ಈ ಜೀವನ ಸರಿಗಮಗಳ ಅಲೆಗಳ ಮೇಲೆ ಒಲವ ಚೆಲುವ ಕರೆಯೋಲೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂಥ ಒಳ್ಳೆ ಸಾಂಗ್ ಅಲ್ವಾ ಇದು. ತುಂಬಾ ಅರ್ಥ ಇದೆ ಈ ಸಾಂಗಲ್ಲಿ. ಸೊ ಈ ಹಾಡಿನೊಂದಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ. ಆ್ಯಕ್ಚುಲಿ ಮಾರ್ನಿಂಗ್ ನಮ್ಮ ಮನೆ ಎದುರುಗಡೆ ಇರೋರ್ದು ಮಗಳದು ಬರ್ಡೇ ಪಾರ್ಟಿ ಇತ್ತು. ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ವೆರಿ ನೀಟ್ಲಿ ಆರ್ಗನೈಸ್ಡ್ ಅಂತ ಹೇಳ್ಬೋದು ಇವರು. ಇದು ಬಂದು ಮಲ್ಲೇಶ್ವರಂನಲ್ಲಿ ಇರೋವಂಥ ಒಂದು ಹೋಟೆಲ್ನಲ್ಲಿ ಅವರು ಆರ್ಗನೈಸ್ ಮಾಡಿದ್ದು. ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಪ್ರಾಬಬ್ಲಿ ಅವರು ಅದನ್ನೇ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ಮ್ಯಾಜಿಕ್ ಶೋ ವೇರ್ ದ ಎಂಟೈರ್ ಕಿಡ್ಸ್ ಏನಿದ್ರು ಅಲ್ಲಿ ದೇವರ್ ರಿಯಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನನಗೆ ತುಂಬಾ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ವೈ ಡಿಡ್ ನಾವು ಯಾಕೆ ಇದನ್ನು ಟ್ರೈ ಮಾಡಲಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವೇ ದೊಡ್ಡವರಾಗಿ ನಾವೇ ಸರ್ಪ್ರೈಸ್ ಆದ್ವಿ ಅದನ್ನು ನೋಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಕ್ಯಾರಿಕೇಚರ್ ಫಾರ್ ದ ಫಸ್ಟ್ ಟೈಮ್ ಇದನ್ನು ನಾನು ಲೈವ್ ಆಗಿ ನೋಡ್ತಾ ಇರೋದು. ಕ್ಯಾರಿಕೇಚರ್ ನಾನು ರೀಲ್ಸಲ್ಲಿ ಮಾತ್ರ ನೋಡ್ತಾ ಇದ್ದೆ. ದಟ್ ಟು ಫಾರ್ ದ ಕಪಲ್ಸ್ ಕಾಮಿಡಿ ಪಿಕ್ಸ್ನ ಮಾಡಿ ಅವರು ತೋರಿಸ್ತಾ ಇದ್ದಿದ್ದನ್ನು. ಬಟ್ ಫಾರ್ ದ ಫಸ್ಟ್ ಟೈಮ್ ಇವರು ಕಿಡ್ಸ್ದು ಕೂಡ ಮಾಡ್ತಾ ಇದ್ರು. ಬಟ್ ವೆರಿ ತುಂಬ ಚಿಕ್ಕದಿತ್ತು ಫೋಟೋ ಎಲ್ಲ. ಸೊ ನನ್ನ ಮಗಳದು ಕೂಡ ಮಾಡಿಸಿದ್ವಿ. ಈ ರೀತಿ ಬಂತು ಫೋಟೋ ಅದು. ಸೊ ಅಲ್ಲಿ ಕೂಡ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ದ ಮೆನು ಆ್ಯಂಡ್ ಫುಡ್ ವಾಸ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಔಟ್ ಆಫ್ 10 ಕೊಡಬೇಕು ಅವ್ರಿಗೆ. 10 ಔಟ್ ಆಫ್ 10 ಕೊಡಬೇಕು. ಸೊ ಪಾರ್ಟಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ನಾವು. ಸೊ ಆಲ್ಮೋಸ್ಟ್ ತುಂಬ ಟಯರ್ಡ್ ಆಗಿದ್ಲು ನನ್ನ ಮಗಳು. ನಾವು ಕೂಡ ಟಯರ್ಡ್ ಆಗಿದ್ವಿ. ಮಾರ್ನಿಂಗೇ ಹೋಗಿದ್ದು, ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಸೊ ಸಾಯಂಕಾಲ ಏನಾದರೂ ಮಾಡಿಕೊಂಡು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೆ ನಾನು. ಸೊ ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಲ್ಲರ ಹತ್ರ ಹೇಳಿದ್ದೆ ಲೈಕ್ ನಾನೊಂದು ಹೊಸದೊಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಐ ನೀಡ್ ಯೋರ್ ಬ್ಲೆಸ್ಸಿಂಗ್ಸ್ ಅಂತ ಕೇಳಿದ್ದೆ. ಸೊ ಡೆಫಿನೆಟ್ಲಿ ಒಂದು ಹೌಸ್ ವೈಫ್ ಆಗಿ ಒಂದು ಮನೆಯಲ್ಲಿ ಸುಮಾರು ವರ್ಷಗಳಿಂದ ನಾನು ಮನೆಯಲ್ಲೇ ಇದ್ದೀನಿ. ಮಗು ಆದಮೇಲೆ ನಾನು ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಸೊ ಎಲ್ಲ ಒಂದು ಹೌಸ್ ವೈಫ್ಗೂ ಈ ಥರದೊಂದು ಆಸೆ ಇರುತ್ತೆ, ತಮ್ಮದೇ ಆದ ಸ್ವಂತದ್ದೇನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತ. ಕೆಲಸಕ್ಕೆ ಹೋಗಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಬಟ್ ಮಗು ಕಾರಣಕ್ಕೋಸ್ಕರ ಕೆಲವೊಬ್ಬರು ಕೆಲಸಕ್ಕೆ ಹೋಗಿರಲ್ಲ, ಅದರಲ್ಲಿ ನಾನು ಒಬ್ಬಳು. ಸೊ ಎಲ್ಲರಿಗೂ ಅನಿಸಿರ್ಬೋದು ನಾವು ದುಡಿಬೇಕು, ನಮ್ಮದೇ ಸ್ವಂತದ್ದೇನಾದರೂ ಮಾಡಬೇಕು ಅನ್ನೋದು. ಆ ಥರ ಆಸೆ ಪಡೋರಲ್ಲಿ ನಾನು ಬೇಕಾದರೆ ಮೊದಲನೇವಳು ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡು ಏನೂ ಟ್ರೈ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಬಿಕಾಸ್ ಒಂದು ಪ್ರಾಪರ್ ಸಪೋರ್ಟ್, ಒಂದು ಪ್ರಾಪರ್ ಗೈಡೆನ್ಸ್ ಅನ್ನೋದು ಬೇಕಾಗುತ್ತೆ ವೆನ್ ಯು ಆರ್ ಅ ಫ್ರೆಷರ್ ಟು ಎನಿಥಿಂಗ್. ಸೊ ನನಗೆ ಆ ಥರದ್ದೊಂದು ಪ್ರಾಪರ್ ಸಪೋರ್ಟ್ ನನಗೆ ಸಿಕ್ಕಿರಲಿಲ್ಲ ಇದುವರೆಗೂ ಪ್ರಯತ್ನ ಮಾಡಲಿಕ್ಕೆ. ಎಲ್ಲ ಬರೀ ಮಾತಲ್ಲಿ ಒಂದು ಸಪೋರ್ಟ್ ಬರ್ತಿತ್ತೆ ಹೊರ್ತು ಹೇಗೆ ಮಾಡಬೇಕು, ಏನು ಮಾಡಬೇಕು, ಒಂದು ಮನಿ ಸಪೋರ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು. ಸೊ ಅದು ನನಗೆ ಯಾವುದೂ ಸಿಕ್ಕಿರಲಿಲ್ಲ. ಸೊ ನೌ ಐ ಹ್ಯಾವ್ ಗಾಟ್ ಆನ್ ಐಡಿಯಾ. ಅಂದರೆ ನನಗೆ ಒಂದು ಐಡಿಯಾ ಸಿಕ್ಕಿದೆ ಏನು ಮಾಡಬೇಕು ಅನ್ನೋದು. ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಪಾಸಿಟಿವಿಟಿ ಇದೆಯಲ್ಲ ನನ್ನಲ್ಲಿ, ಅದು ಖಂಡಿತ ಮುಂದಕ್ಕೆ ನನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ನಂಬಿದ್ದೀನಿ ನಾನು. ಸೊ ಚಿಕ್ಕ ವಯಸ್ಸಿಂದನೂ ತುಂಬ ಆಸೆ ಇತ್ತು, ಏನೇನೋ ಕಲಿಬೇಕು, ಏನೇನೋ ಮಾಡಬೇಕು ಅಂತ. ಬಟ್ ಆವಾಗಿಂದನೂ ಒಂದು ಲ್ಯಾಕ್ ಆಫ್ ಸಪೋರ್ಟ್ ಅನ್ನೋದು ತುಂಬಾ ನನಗೆ ಮೈಂಡಲ್ಲಿ ಕಾಡ್ತಾ ಇತ್ತು. ಪ್ರಾಬಬ್ಲಿ ನಾನು ಹಂಗೆ ಇದ್ದು ಈಗಲೂ ಏನೇ ಒಂದು ಮಾಡಬೇಕು ಅಂತಂದರೆ ಮುಂದಕ್ಕೆ ಹೋಗೋದೇ ಇಲ್ಲ. ನಾನು ತುಂಬ ಸತಿ ಯೋಚನೆ ಮಾಡ್ತೀನಿ. ಆ್ಯಂಡ್ ಒಂದು ಕೆಲಸ ಮಾಡಬೇಕಂದ್ರೆ ನಾನು 1000 ಸತಿ ಯೋಚನೆ ಮಾಡಿರ್ತೀನಿ. ಅದು ನನ್ನ ಮಗಳ ವಿಷಯದಲ್ಲಾಗಿರ್ಬೋದು, ಯಾರ ವಿಷಯದಲ್ಲಾದರೂ ಆಗಿರ್ಬೋದು, ನಮ್ಮ ಮನೆಯವ್ರ ವಿಚಾರ ನಾನು ತುಂಬ ಯೋಚನೆ ಮಾಡ್ತೀನಿ. ಸೊ ನಾನು ಬೆಳೆದಿರೋ ರೀತಿಯೇ ಆಗಿದೆ. ಸೊ ಈಗ ನನಗೆ ಮಾಡಬೇಕು ಅನ್ನೋ ಛಲ ಬಂದಿದೆ. ಆ ಪಾಸಿಟಿವಿಟಿ ಖಂಡಿತ ನಾನು ಹೇಳ್ದಂಗೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನನ್ನ. ಸೊ ಅದಕ್ಕೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ದಯವಿಟ್ಟು ಬ್ಲೆಸ್ ಮಾಡಿ
ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಒಂದು ಚೇಂಜಸ್ ನೀವು ಮಾಡ್ಕೋಬೋದು, ನೀವು ಈ ಥರನೂ ಟ್ರೈ ಮಾಡ್ಬೋದು ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಐ ವೆಲ್ಕಮ್ ಆಲ್ ಯುವರ್ ಸಜೆಷನ್ಸ್. ಸೊ ನನಗೆ ತುಂಬಾ ಖುಷಿ ಆಗುತ್ತೆ ಆ ರೀತಿ ಯಾರಾದರೂ ನನ್ನನ್ನು ಗೈಡ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ. ಸೊ ನಿಮ್ಮ ಮನೆ ಮಗಳು, ನಿಮ್ಮ ತಂಗಿ, ನಿಮ್ಮ ಅಕ್ಕ ಆ ಥರ ಏನಾದರೂ ತಿಳ್ಕೊಂಡು ನನಗೆ ನೀವು ಸಪೋರ್ಟ್ ಮಾಡಿ. ಆ್ಯಂಡ್ ಚಿಕನ್ ಗ್ರೇವಿ ಏನು ಹೇಳಿದೆ ಅದನ್ನು ಮಾಡಬೇಕು ಅಂತಿದ್ದೀನಿ ಅಂತ. ಸೊ ಅದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಸ್ಟೈಲ್ ಆಫ್ ಕುಕಿಂಗ್. ಸೊ ಚಿಕನ್ ಗ್ರೇವಿ ನಾವು ಈ ಥರನೇ ಮಾಡಬೇಕು ಅಂತ ಏನು ಪರ್ಟಿಕ್ಯುಲರಾಗಿ ಯಾವುದೂ ಮೆನು ಇಲ್ಲ. ಸೊ ಹೇಗೆ ಬೇಕೋ ಅವ್ರಿಗೆ ಗ್ರೇವಿ ಬೇಕಾ, ಡ್ರೈ ಬೇಕಾ, ದೇ ಕ್ಯಾನ್ ಪ್ರಿಪೇರ್ ಇನ್ ದೇರ್ ಓನ್ ವೇ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ವೇ ಆಫ್ ಕುಕಿಂಗ್, ನಾನು ಕುಕ್ ಮಾಡೋದು. ಸೊ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಅಂತಲ್ಲ, ಮಗು ಆದಮೇಲೆ ಹಿ ಹ್ಯಾಸ್ ಟೇಕನ್ ಹಾಫ್ ದ ಶೇರ್ ಅಂತಲೇ ಹೇಳ್ಬೋದು. ಸೊ ನನಗೆ ಮನೆ ಕೆಲಸದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಬಿಕಾಸ್ ನಮ್ಮ ಅತ್ತೆ ಮನೆಯಲ್ಲಿ ನಾನು ನಮ್ಮ ಅತ್ತೆನ ಕಳ್ಕೊಂಡು 7 years ಆಯಿತು. ಸೊ ಮನೆ ಪ್ರತಿಯೊಂದು ಜವಾಬ್ದಾರಿ ಒಂದು ಹೆಣ್ಣು ಹುಡುಗಿಯಾಗಿ ನನ್ನ ಮೇಲೆ ಇರುತ್ತೆ, ಮನೆ ಮೇಂಟೆನೆನ್ಸು. ಸೊ ನಾನು ಹೊಸಬ್ಳಾಗಿರೋದ್ರಿಂದ ಅತ್ತೆ ಹೋದಾಗ ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಆಮೇಲೆ ಕಲ್ತ್ಕೊಂಡು ಹೇಳ್ತಾರಲ್ಲ, ಜೀವನ ಪಾಠ ಕಲಿಸುತ್ತೆ ಅಂತ. ಸೊ ಆ ಥರ ಕಲ್ತ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ನೌ ಐ ಆಮ್ ಅ ಪರ್ಫೆಕ್ಟ್ ಹೌಸ್ ವೈಫ್ ಅಂತ ಹೇಳ್ಬೋದು. ಸೊ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್. ಸೊ ಎಲ್ಲ ಮುಗಿಸ್ಕೊಂಡೆ, ಅಡುಗೆ ಎಲ್ಲ ಆಮೇಲೆ ಊಟ ಮಾಡಿ ನಾವು ಸ್ವಲ್ಪ TV ನೋಡಿ ರೆಸ್ಟ್ ಮಾಡಿ ಮಲಕ್ಕೊಂಡ್ವಿ. ಸೊ ಈ ಹೊಸ ಬಿಸ್ನೆಸ್ ಅಂತ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಈಗಾಗಲೇ ನಾನು ಸ್ಯಾರಿ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ನನ್ನದೇ ಆದ ಒಂದು ಪರ್ಟಿಕ್ಯುಲರ್ ಆಗಿ ನನ್ನದೊಂದು ಗ್ರೂಪ್ ಇದೆ ಲೇಡೀಸ್ದು. ಸೊ ಇದರಲ್ಲಿ ಕೂಡ ನಾನು ಸ್ಯಾರೀಸ್ನ ಆನ್ಲೈನಲ್ಲಿ ನಾನು ಸೆಲ್ ಮಾಡ್ತಾಯಿದ್ದೀನಿ. ದಟ್ ಈಸ್ ಫ್ರಮ್ ಇಯರ್ 2000 ಅಂತ ಹೇಳ್ಬೋದು. 2000 ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ನಾನು ಮಾಡಿಕೊಂಡೇ ಬರ್ತಾಯಿದ್ದೀನಿ. ಬಟ್ ಇದುವರೆಗೂ ಇಷ್ಟೊತ್ತಿಗೆ ಯಾರಾದರೂ ಮೇ ಬಿ ಆವಾಗ ಶುರು ಮಾಡಿದವರು, ಸಾರಿ ಇಟ್ಸ್ ನಾಟ್ 2000, ಇಟ್ಸ್ 2020 ಇಯರ್ ಮಿಸ್ಟೇಕ್ ಆಯಿತು. ನನ್ನ ಮಗಳು ಹುಟ್ಟಿದ ನೆಕ್ಸ್ಟ್ ವರ್ಷ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಪ್ರಾಬಬ್ಲಿ ನನ್ನ ಥರನೇ ಸುಮಾರು ಜನ ಈ ಥರ ವಾಟ್ಸಪ್ಪಲ್ಲೆಲ್ಲ ಶುರು ಮಾಡಿ ಈಗ ಅವ್ರದ್ದೇ ಆದ ಒಂದು ಓನ್ ಶಾಪ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಸುಮಾರು ಜನ ಲೈವ್ ಆಗಿ ನಾವು ಇನ್ಸ್ಟಾದಲ್ಲಿ ಎಕ್ಸಾಂಪಲ್ಸ್ ಆಗಿ ನೋಡ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ಎಕ್ಸಾಂಪಲ್ಸ್ ಆಗಿ ನೋಡ್ತಾ ಇದ್ದೀವಿ. ಸುಮಾರು ಜನ ಕ್ರಿಯೇಟರ್ಸ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ನನಗೆ ಆ ಥರದ್ದೊಂದು ದಾರಿ ನನಗೆ ಸಿಗಲಿಲ್ಲ, ಒಂದು ದಾರಿ ಕಾಣಿಸ್ಲಿಲ್ಲ ಅಂತ ಹೇಳ್ಬೋದು. ಸೊ ಈಗ ಒಂದೇನೋ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಕಾಲಿಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಆಷಾಢ ಎಲ್ಲ ಮುಗಿದ ಮೇಲೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕಾಗುತ್ತೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮುಖಾಂತರ ನಿಮ್ಗೆ ಇಷ್ಟ ಆಗಿದೆ ಅನ್ನೋದನ್ನು ನಮಗೂ ಕೂಡ ತಿಳಿಸ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.